ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಮಾರ್ಕೆಟಿಂಗ್ ಡೈನಾಮಿಕ್ಸ್ ಮಾಡ್ಯೂಲ್ 3ನ BBA ಸೆಕೆಂಡ್ ಸೆಮ್ ಅವ್ರಿಗೆ CP ಸಿಲೆಬಸ್ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಫಸ್ಟ್ ಸೆಕೆಂಡ್ ಚಾಪ್ಟರ್ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಥರ್ಡ್ ಚಾಪ್ಟರ್ ಮಾರ್ಕೆಟಿಂಗ್ ಮಿಕ್ಸನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಸೆಕೆಂಡ್ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಹೋಗಿ ವಿಡಿಯೋ ನೋಡಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೀವು ಬರ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ BBA ರಿಲೇಟೆಡ್ ಎಲ್ಲ ವೀಡಿಯೋಸು ನಮ್ಮ ಚಾನಲಲ್ಲಿದೆ. SCP ಸಿಲೆಬಸ್ ರಿಲೇಟೆಡ್ ಎಲ್ಲನೂ ಇರೋದು. ವೀಡಿಯೋಸು ಹೋಗಿ ಚೆಕ್ ಮಾಡಿ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್. ಮಾಡ್ಯೂಲ್ 3ನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನಾದರೂ ನೋಟ್ಸ್ ಬೇಕಂದರೆ ಇನ್ಸ್ಟಾಗ್ರಾಮ್ ID-ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ನನಗೆ ಇನ್ಸ್ಟಾದಲ್ಲಿ DM ಮಾಡಿದ್ರೆ ನಾನು ನಿಮಗೆ ನೋಟ್ಸ್ ಸೆಂಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ID ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮಿಕ್ಸ್ ನೋಡೋಣ. ಮಾರ್ಕೆಟಿಂಗ್ ಮಿಕ್ಸಲ್ಲಿ ಯಾವ ಕ್ವಶನ್ಸ್ ಕೇಳ್ತಾರೆ ಅಂದರೆ ಫೋರ್ ಕಾಂಪೊನೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಏನದು 4 ಕಾಂಪೊನೆಂಟ್ಸ್ ಅಂದರೆ ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್, ಪ್ಲೇಸ್. ಓಕೆನಾ. ಫಸ್ಟು ಪ್ರಾಡಕ್ಟು. ಏನು ಪ್ರಾಡಕ್ಟ್ ಅಂದರೆ ಏನೋ ಒಂದನ್ನು ಆರ್ಗನೈಸೇಷನು ಇಲ್ಲ ಮಾರ್ಕೆಟಲ್ಲಿ ನಿಮಗೆ ಆಫರ್ ಮಾಡ್ತಿರೋಂಥದ್ದು, ಅದನ್ನು ಪ್ರಾಡಕ್ಟ್ ಅಂತ ಹೇಳ್ತೀವಿ. ಪ್ರಾಡಕ್ಟ್ ಅನ್ನೋ ಒಂದು ಕಾಂಪೊನೆಂಟು ವೆರಿ ಇಂಪಾರ್ಟೆಂಟ್ ಇನ್ ಮಾರ್ಕೆಟಿಂಗ್ ಮಿಕ್ಸಲ್ಲಿ. ಇದೊಂದು ಇಂಪಾರ್ಟೆಂಟ್ ಕಾಂಪೊನೆಂಟು. ಈ ಪ್ರಾಡಕ್ಟನ್ನ ಸೇಲ್ ಮಾಡ್ತಾರೆ, ಓಪನ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಈ ಪ್ರಾಡಕ್ಟ್ ಏನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಗೂಡ್ಸು ಮತ್ತು ಸರ್ವೀಸಸ್ ನೀವು ನೋಡಿರ್ತೀರ ಅನಿಸುತ್ತೆ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಗೂಡ್ಸ್ ಅಂದರೆ ಏನು, ಇವಾಗ ಐಸ್ ಕ್ರೀಮ್ ಇರ್ಬೋದು, ಇಲ್ಲ ಗ್ರಾಸರೀಸ್ ಇರ್ಬೋದು, ಫೋನ್ ಇರ್ಬೋದು. ಇದನ್ನೆಲ್ಲ ನಾವು ಗೂಡ್ಸು, ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಏನು, ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ಇಂಟ್ಯಾಂಜಿಬಲ್ ಅಸೆಟ್ಟು. ನಮಗೆ ಸರ್ವೀಸಸ್ಸು ಕಾಣೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಒಂದು ಫ್ರಿಡ್ಜ್ ತೊಗೊಬರ್ತಾರೆ ಅಂದ್ಕೊಳ್ಳಿ, 1 ವರ್ಷದೊಳಗಡೆ ಕೆಟ್ಟೋಗುತ್ತೆ, ಅದು ಸ್ಟಾಪ್ ಆಗೋಗುತ್ತೆ. ಸೊ ಏನು ಮಾಡ್ತಾರೆ, ಕಂಪ್ನಿ ಅವ್ರು ಬಂದು ರೆಡಿ ಮಾಡಿಕೊಡ್ತಾರೆ, ಸರ್ವೀಸ್ನ ಪ್ರೊವೈಡ್ ಮಾಡ್ತಾರೆ. ಸರ್ವೀಸನ್ನು ನಿಮಗೆ ಕಾಣಿಸುತ್ತಾ, ಇಲ್ಲ, ಅದೊಂದು ಇಂಟ್ಯಾಂಜಿಬಲ್. ಇವಾಗ ನೀವು ಟ್ರಾವೆಲ್ ಮಾಡೋದು, ಓಲಾ, ಊಬರು, ಇದೆಲ್ಲ ಏನು ಸರ್ವೀಸ್, ಅದೆಲ್ಲನೂ. ಓಕೆನಾ. ಏನು ಪ್ರಾಡಕ್ಟ್ ಅಂದರೆ ಏನಂತ ಗೊತ್ತಾಯ್ತಲ್ವ. ಒಂದು ಪ್ರಾಡಕ್ಟು ಮಾರ್ಕೆಟಲ್ಲಿ ಇನ್ನೊಬ್ರಿಗೆ ಆಫರ್ ಮಾಡೋವಂಥದ್ದು. ಓಕೆನಾ. ಇದು ಬಂದು ಓಪನ್ ಮಾರ್ಕೆಟಲ್ಲಿ ಸಿಗುತ್ತೆ. ನೆಕ್ಸ್ಟು ಪ್ರೈಸ್ ಅಂದರೆ ಏನು, ಪ್ರೈಸ್ ಅಂದರೆ ಅದೊಂದು ಫಾರ್ ಎಕ್ಸಾಂಪಲ್ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ಪ್ರಾಡಕ್ಟ್. ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ಪ್ರಾಡಕ್ಟ್, ದ ಅಮೌಂಟ್ ಫಾರ್ ವಿಚ್ ಪ್ರಾಡಕ್ಟ್ ಇಸ್ ಬಾಟ್ ಆರ್ ಸೆಲ್. ಅಂದರೆ ನೀವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರ, ಆ ಪ್ರಾಡಕ್ಟ್ ಬದಲಾಗಿ ಎಕ್ಸ್ಚೇಂಜ್ ಆಗಿ ದುಡ್ಡನ್ನು ಕೊಡ್ತೀರ, ಅದನ್ನು ಪ್ರೈಸ್ ಅಂತ ಹೇಳ್ತೀವಿ ನಾವು. ಇವಾಗ ಪ್ರೈಸನ್ನು ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ ಅಂದರೆ ಕಾಸ್ಟ್ ಆಫ್ ಪ್ರಾಡಕ್ಟು. ಇವಾಗ ನಮಗೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 10 ರೂಪೀಸ್ ಆಗಿದೆ ಅಂದರೆ ನಾನು ಈ ಪ್ರಾಡಕ್ಟ್ನ 20ಗೆ ಸೇಲ್ ಮಾಡ್ತೀನಿ. ಬಿಕಾಸ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಇಲ್ಲ ಪ್ಯಾಕೇಜಿಂಗು, ಲೇಬಲಿಂಗು, ಈ ಕಾಸ್ಟ್ ಎಲ್ಲ ಆಗುತ್ತಲ್ಲ, ಇದನ್ನೆಲ್ಲನೂ ನೋಡಿಬಿಟ್ಟು ನಾನು ಪ್ರಾಫಿಟ್ ನನಗೊಂದು 2 ಇಲ್ಲ 3 ರೂಪೀಸ್ ಸಿಗಬೇಕಂತ ಹೇಳ್ಬಿಟ್ಟು 20 ರೂಪೀಸಿಗೆ ಸೇಲ್ ಮಾಡ್ತೀನಿ. ಮತ್ತು ಮೇನು ಪ್ರೈಸು, ಏನಿದು ಪ್ರೈಸನ್ನ ಇಡೋ ಮೇನ್ ಉದ್ದೇಶ ಏನಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಪ್ರಾಫಿಟ್ನ ಜಾಸ್ತಿ ಮಾಡೋದಕ್ಕೆ ತಾನೇ ಅವನು ಪ್ರೈಸ್ನ ತೊಗೊಳ್ಳೋದು, ಇಲ್ಲಾಂದರೆ ಫ್ರೀಯಾಗಿ ಕೊಟ್ಟಂಗಾಗೋದಿಲ್ವಾ. ನೆಕ್ಸ್ಟು ಪ್ರೈಸನ್ನು ಎಕನಾಮಿಕ್ ಕಂಡೀಷನ್ ಮೇಲೆ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಕ್ಕಿ ರೇಟು 500 ರೂಪಾಯಿ ತೊಗೊಳೋದಕ್ಕಾಗಲ್ಲ. ಯಾಕಂದರೆ ಒಂದು ರೈಸ್ ಇರ್ಬೋದು, ಶುಗರು, ಏನು ಆಯಿಲ್ ಇರ್ಬೋದು, ಇದೆಲ್ಲ ನಮ್ಗೆ ಡೈಲಿ ನೀಡು. ಓಕೆನಾ. ಸೊ ಇದನ್ನೆಲ್ಲ ಇಷ್ಟ ಬಂದಂಗೆಲ್ಲ ಚಾರ್ಜ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಇನ್ ಕೇಸ್ ಮಾನೋಪೊಲಿ ಮಾರ್ಕೆಟ್ ಏನಾದರೂ ಇದೆ ಅಂದರೆ ಆಲ್ ಓವರ್ ಇಂಡಿಯಾನಲ್ಲಿ ನೀನು ಕೊಡೋಂಥ ಪ್ರಾಡಕ್ಟು ಯಾರು ಕೊಡ್ತಾನೆ ಇಲ್ಲ ಅನ್ನಂಗಿದೆ, ನೀವು ಪ್ರೈಸನ್ನು ಜಾಸ್ತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಐಫೋನ್ ಇರ್ಬೋದು, ಐಫೋನ್ನಲ್ಲಿ ಕ್ಯಾಮ್ರಾನಲ್ಲಿ ಕೊಡ್ತಿರೋ ಫೀಚರು ಯಾವ ಫೋನಲ್ಲೂ ಕೊಡ್ತಾಯಿಲ್ಲ. ಸೊ ಏನು ಮಾಡ್ತಿದ್ದಾರೆ ಐಫೋನವರು, ಚಿಕ್ಕಿ ರೇಟ್ ಹೇಳ್ತಿದ್ದಾರೆ ತಾನೇ. ನೆಕ್ಸ್ಟು ಥರ್ಡ್ ಪಾಯಿಂಟ್ ಪ್ರಮೋಷನ್. ಪ್ರಮೋಷನ್ ಅಂದರೆ ಕನ್ವಿನ್ಸ್ ಮಾಡೋವಂಥದ್ದು ಅಂತ. ಪ್ರಮೋಷನ್ ಅಂದರೆ ಕನ್ವಿನ್ಸ್ ಮಾಡೋವಂಥದ್ದು ಜನರಿಗೆ, ಪ್ಲೀಸ್ ನಮ್ಮ ಪ್ರಾಡಕ್ಟ್ನ ತೊಗೊಳ್ಳಿ ಅಂತ ಹೇಳಿ. ಯಾಕೆ ಪ್ರಮೋಷನ್ ಮಾಡ್ತಾರೆ ಅಂದರೆ ಲೈಕ್ ನಿಮಗೆ ಗೊತ್ತಿರುತ್ತೆ ಅನಿಸುತ್ತಲ್ಲ, ತುಂಬ ಪ್ರಾಡಕ್ಟ್ ಇದೆ. ಈಗ ಒಂದು ಆಯಿಲ್ ತೊಗೊಂಡೆ ನಾವು, ಎಷ್ಟು ಒಂದು 10 ಬ್ರ್ಯಾಂಡ್ ಇದೆ. ಲೈಕ್ ಯಾವುದು ತುಕಾಲಿ ಅಂತೂ ಅಲ್ಲ, ಒಂದು ಚೆನ್ನಾಗಿರೋದೆ ಅಲ್ವಾ. ಆಮೇಲೆ ಒಂದು ಮೊಬೈಲ್ ಫೋನ್ಸ್ ಅಂತ ನೋಡಿದೆ, ಎಷ್ಟು ಬ್ರ್ಯಾಂಡ್ ಇದೆ. ಸೊ ನಾವೇನು ಮಾಡ್ತೀವಿ ಅಂದರೆ ಪ್ರಾಡಕ್ಟ್ನ ಪ್ರಮೋಷನ್ ಮಾಡ್ತೀವಿ, ಪ್ಲೀಸ್ ನಮ್ಮದು ತೊಗೊಳ್ಳಿ, ಆ ಪ್ರಾಡಕ್ಟು ಚೆನ್ನಾಗಿದೆ, ನಮ್ಮದು ತೊಗೊಳ್ಳಿ, ನಮ್ಮದು ಚೆನ್ನಾಗಿದೆ, ನಾವು ಹೊಸದಾಗಿ ಮಾರ್ಕೆಟಿಗೆ ಬಂದಿದ್ದೀವಿ ಅಂತ. ಓಕೆನಾ. ಇವಾಗ ಪ್ರಾಡಕ್ಟು, ಪ್ರೈಸು, ಪ್ರಮೋಷನು. ನೆಕ್ಸ್ಟು ಪ್ಲೇಸು, ಎಲ್ಲಿ ನಾವು ನಮ್ಮ ಪ್ರಾಡಕ್ಟನ್ನ ಸೇಲ್ ಮಾಡಬೇಕು. ಸೇಲ್ ಮಾಡೋಕ್ಕಿಂತ ಮುಂಚೆ
ನಾವು ಎಲ್ಲಿ ಸ್ಟೋರ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲನೂ ಆರ್ಡರ್ ಮಾಡ್ತೀವಿ. ಕೆಲವೊಂದು ಸತಿ ನೀವು ನೋಡಿದ್ದೆ ಅದೆಲ್ಲನೂ ನಮಗೆ ಡೆಲ್ಲಿಯಿಂದ, ಮುಂಬೈಯಿಂದ ಎಲ್ಲ ಬಂದಿರುತ್ತೆ. ಏನು ನಾವು ಆರ್ಡರ್ ಮಾಡಿದ ತಕ್ಷಣ ಅವ್ನು ಡೆಲ್ಲಿಗೆ ಓಡೋಗ್ಬಿಟ್ಟು ತೊಗೊಬಂದಿರ್ತಾನ? ಇಲ್ಲ. ಸೊ ಏನು ಮಾಡಿರ್ತಾನಂದರೆ ವೇರ್ ಹೌಸಲ್ಲಿ ಇಟ್ಟಿರ್ತಾನೆ ಅದನ್ನು. ನಾವು ಆರ್ಡರ್ ಮಾಡಿದ ತಕ್ಷಣ ನಮಗೆ ಸಿಗುತ್ತೆ. ಇವಾಗ ಅರ್ಥ ಆಯ್ತಲ್ಲ? 4 ಕಾಂಪೊನೆಂಟ್ ಅಂತಲೂ ಹೇಳ್ತೀವಿ. ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್, ಪ್ಲೇಸ್. ಓಕೆನಾ? ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಇವಾಗ ಆರ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಏನು ಹಂಗಂದ್ರೆ, ಇವಾಗ ಮಾರ್ಕೆಟಲ್ಲಿ ನಿಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನಾನು ನಿಮಗೆ ಒಂದು 10 ಲಕ್ಷ ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ. 10 ಲಕ್ಷ ಕಮ್ಮಿ ಆಗೋಯ್ತು, ಒಂದು 50 ಲಕ್ಷ ಕೊಡ್ತಿದ್ದೀನಿ ಅಂದ್ಕೊಳ್ಳಿ. ಯಾವುದಾದ್ರು ಹೊಸದಾಗಿ ಒಂದು ಪ್ರಾಡಕ್ಟ್ನ ನೀನು ಲಾಂಚ್ ಮಾಡು, ನಾನು ದುಡ್ಡು ಕೊಡ್ತೀನಿ, ಜಸ್ಟ್ ಐಡಿಯಾ ನಿಂದು ಅಂತ ಅಂದಾಗ ನೀವೇನು ಮಾಡ್ತೀರ? ನೀವು ಯಾವುದೋ ಒಂದು ಮಾಡಿಬಿಡೋದಕ್ಕಾಗುತ್ತಾ? ಇಲ್ಲ. ಫಸ್ಟ್ ಏನು ಮಾಡ್ತೀರ ಅಂದರೆ ಐಡಿಯಾ ಜನ್ರೇಷನ್ ಮಾಡ್ತೀರ, ಐಡಿಯಾನ ಜನ್ರೇಟ್ ಮಾಡ್ತೀರ ನೀವು. ಇದು ಬಂದು ನೀವು ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡ್ತೀನಿ ಅಂದಾಗ ಫಸ್ಟ್ ಸ್ಟೆಪ್ಪು. ಯಾಕೆ ಹೇಳಿ ಫಸ್ಟ್ ಸ್ಟೆಪ್ ಇದು? ಯಾಕಂದರೆ ಐಡಿಯಾನೇ ಇಲ್ಲದೆ ನೀವೇನು ದಬಾಕೋಕ್ಕಾಗುತ್ತೆ? ಐಡಿಯಾ ಜನ್ರೇಟ್ ಮಾಡ್ತೀರ. ಹೇಗೆ ಮಾಡೋದಕ್ಕಾಗುತ್ತೆ? ಒಂದು ಐಡಿಯಾ ಬೇಕು ನಾನೊಂದು ಪ್ರಾಡಕ್ಟ್ನ ಲಾಂಚ್ ಮಾಡೋದಕ್ಕೆ. ಸೊ ಏನು ಮಾಡ್ತೀರ ನೀವು? ಸರ್ವೆ ಮಾಡ್ತಾರೆ. ಇವಾಗ ನೀವು ನೋಡಿರ್ತೀರ ಅನಿಸುತ್ತೆ, ಮುಂಚೆ ಎಲ್ಲನೂ ಒಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಜನ ಮಕ್ಕಳು, ಎಷ್ಟು ಜನ ದೊಡ್ಡವರು ಇದ್ದೀರಾ, ವಯಸ್ಸಾದವ್ರು ಎಷ್ಟು ಜನ, ಇದನ್ನು ಸರ್ವೆ ಮಾಡ್ತಿದ್ರು. ಯಾಕಂದರೆ ನಾವು ಪ್ರಾಡಕ್ಟನ್ನು ಮಾರ್ಕೆಟಿಗೆ ಲಾಂಚ್ ಮಾಡಿದ್ರೆ ಇವ್ರು ಪರ್ಚೇಸ್ ಮಾಡ್ತಾರೆ ನಮ್ಮ ಪ್ರಾಡಕ್ಟು. ಆಮೇಲೆ ಫೀಡ್ಬ್ಯಾಕ್ ತೊಗೊಳ್ಳೋದು. ಇವಾಗೆಲ್ಲ ನೀವು ನೋಡ್ತೀರ ಅನಿಸುತ್ತೆ ಯೂಟ್ಯೂಬಲ್ಲೂ ಕೆಲವೊಂದು ಸತಿ ವಿಚ್ ಈಸ್ ಯುವರ್ ಫೇವ್ರೇಟ್ ಚಾಕ್ಲೇಟ್, ಇಲ್ಲಾಂದರೆ ಅಮಾಂಗ್ ದಿಸ್ ವಿಚ್ ಈಸ್ ಯುವರ್ ಫೇವ್ರೇಟ್ ಅಂದರೆ ಸ್ವೀಟ್ ಇರ್ಬೋದು, ಇಲ್ಲ ಹುಳಿ ಐಟಮ್ಸ್ ಇರ್ಬೋದು, ಇಲ್ಲ ಖಾರ ಐಟಮ್ಸ್ ಇರ್ಬೋದು. ಇದರಲ್ಲಿ ಇಟ್ಬಿಟ್ಟು ಸರ್ವೆ ಮಾಡ್ತಾರೆ ಯಾವ್ದು ನಿಮಗೆ ತುಂಬ ಇಷ್ಟ ಅಂತ. ಸೊ ಫಸ್ಟ್ ಸ್ಟೆಪ್ ಏನಂದರೆ ಫಸ್ಟು ನಾವು ಸರ್ವೆ ಮಾಡ್ತೀವಿ. ಆಮೇಲೆ ಕಾಂಪಿಟೇಟರ್ ಯಾವುದು ಇದ್ದಾನೆ ಅಂದ್ಕೊಳ್ಳಿ, ಅವ್ನು ತುಂಬ ಚೆನ್ನಾಗಿ ಬೆಳೀತಿದ್ದಾನೆ ಅಂದರೆ ನಾವು ನೋಡ್ತೀವಿ ಅವ್ನು ಯಾವ ಥರ ಯೂಸ್ ಮಾಡ್ತಿದ್ದಾನೆ ಪ್ರಾಡಕ್ಟನ್ನು, ಯಾವ ಥರ ಲಾಂಚ್ ಮಾಡ್ತಾ ಇದ್ದಾನೆ, ಎಂಥ ಹುಡುಗರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ, ಯಾವ ಥರ ಮಿಷಿನ್ಸ್ನ ಅವ್ರ ಫ್ಯಾಕ್ಟ್ರಿಲಿ ಇಟ್ಕೊಂಡಿದ್ದಾನೆ ಅಂತ ನೋಡ್ತೀವಿ. ಫಸ್ಟ್ ಪಾಯಿಂಟ್. ನೆಕ್ಸ್ಟು ಐಡಿಯಾ ಸ್ಕ್ರೀನಿಂಗ್ ಅಂದರೆ ಮೊದಲು ಇವಾಗೇನು ನಾವು ಫಸ್ಟ್ ಪಾಯಿಂಟಲ್ಲಿ ಐಡಿಯಾ ಜನ್ರೇಷನಲ್ಲಿ ಐಡಿಯಾ ಬಂದಿದೆ ಅಲ್ವಾ, ಐಡಿಯಾ ಸಿಕ್ಕಿದೆ ಅಲ್ವಾ, ಯಾವ್ಯಾವುದನ್ನು ನಾವು ಸರ್ವೇಲೆಲ್ಲ ಸಿಕ್ಕಿದೆ ಅಲ್ವಾ, ಯಾವ್ಯಾವ ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಂತ, ಅದನ್ನು ಏನು ಮಾಡ್ತೀವಿ ಅಂದರೆ ಸ್ಟಡಿ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ನಾವು. ಇವಾಗ 1000 ಐಡಿಯಾಸ್ ಇರುತ್ತೆ. ಓಕೆನಾ? ಮತ್ತು ಒಪಿನಿಯನು ಅಷ್ಟೇ, ಎಲ್ಲರಿಗೂ ಸೇಮ್ ಒಪಿನಿಯನ್ ಇರಲ್ಲ ಒಂದೇ ಪ್ರಾಡಕ್ಟ್ ಬಗ್ಗೆ, ತುಂಬ ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ. ಸೊ ಏನು ಮಾಡ್ತೀವಿ, ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಆಮೇಲೆ ಅದನ್ನು ಅಸೆಂಡಿಂಗಿಂದ ಡಿಸೆಂಡಿಂಗಿಗೆ ರ್ಯಾಂಕಿಂಗ್ ಮಾಡಿಬಿಟ್ಟು ಯಾವುದು ಅಷ್ಟೊಂದು ಅಟ್ರಾಕ್ಟಿವ್ ಇಲ್ಲ, ಯಾವುದು ಫ್ಯೂಚರ್ಗೆ ನಮಗೆ ಓಡಲ್ಲ, ಮತ್ತು ಲಾಂಗ್ ಟೈಮು ಸರ್ವೈವ್ ಆಗೋದಕ್ಕಾಗಲ್ವೋ ಅದನ್ನೆಲ್ಲನೂ ಮೈನಸ್ ಮಾಡಿ ಯಾವುದಾದ್ರು ಇಂಪಾರ್ಟೆಂಟ್ ಆಗಿರೋದನ್ನು ನಾವು ಇಟ್ಕೊಳ್ತೀವಿ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಕಾನ್ಸೆಪ್ಟ್ ಟೆಸ್ಟಿಂಗ್. ಇವಾಗ ನಮ್ಗೊಂದು ಕೆಲವಷ್ಟು ಕಾನ್ಸೆಪ್ಟ್ಗಳು ಸಿಕ್ಕಿದೆ ಅಲ್ವಾ ಪ್ರಾಡಕ್ಟ್ನ ಲಾಂಚ್ ಮಾಡೋದಕ್ಕೆ. ಸೊ ಏನು ಮಾಡ್ತೀವಿ, ಕೆಲವಷ್ಟು ಜನರನ್ನ ಕೂರಿಸ್ಕೊಂಡು ಹೇಳ್ತೀವಿ, ನೋಡಿ ಈ ಥರ ನಾವು ಈ ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿ ಅವ್ರ ಒಪಿನಿಯನ್ನ ತೊಗೊಳ್ತೀವಿ. ಏನು ಮಾಡ್ತೀವಿ, ನಾವು ಐಡಿಯಾಸ್ನ ಅವ್ರಿಗೆ ಹೇಳಿ, ನಿಮ್ಗೇನು ಅನಿಸುತ್ತೆ ಈ ಪ್ರಾಡಕ್ಟ್ ಲಾಂಚ್ ಮಾಡೋದ್ರಿಂದ, ನಿಮ್ಗೆ ಓಡುತ್ತೆ ಅನಿಸುತ್ತಾ, ಈ ಥರ ಎಲ್ಲ ಕೇಳಿ ಅವ್ರ ಹತ್ರ ಒಪಿನಿಯನ್ ತೊಗೊಳ್ತೀವಿ. ಆವಾಗ ಅಷ್ಟು ಜನನೂ ಲೈಕು ಇಲ್ಲ, ಅಷ್ಟು ಜನನೂ ಡಿಸ್ಲೈಕ್ ಮಾಡೋದಿಲ್ಲ. ಸೊ ಯಾರು ಜಾಸ್ತಿ ಲೈಕ್ ಮಾಡಿದಾರೋ, ಆಮೇಲೆ ಇವಾಗ ಅಷ್ಟು ಜನದಲ್ಲಿ ನಮ್ಮ ಹತ್ರ ಒಂದು 3 ಐಡಿಯಾಸ್ ಇತ್ತು ಅಂದ್ಕೊಳ್ಳಿ, ಅದ್ರಲ್ಲಿ ಒಂದು ಟಾಪ್ 1 ಸೆಲೆಕ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಆ ಟಾಪ್ 1 ನಾವು ಮತ್ತೆ ಜನರ ಮುಂದೆ ಇಡ್ತೀವಿ. ನಿಮ್ಗೆ ಈ ಥರ ಪ್ರಾಡಕ್ಟ್ ಅವಶ್ಯಕತೆ ಇದೆಯಾ, ಇದು ನೀಡಿದೆಯಾ, ನೀವು ಇಂಥ ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದರೆ ಆಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅಂತ ಮಾಡ್ತೀವಿ. ಇವಾಗ ಕಾನ್ಸೆಪ್ಟ್ ಟೆಸ್ಟಿಂಗ್ ಅರ್ಥ ಆಯ್ತಲ್ವ ನಿಮಗೆ? ಫಸ್ಟು ಐಡಿಯಾ ಜನ್ರೇಷನ್ ಮಾಡಬೇಕು, ಐಡಿಯಾ ಸ್ಕ್ರೀನಿಂಗ್ ಮಾಡಬೇಕು, ಕಾನ್ಸೆಪ್ಟ್ ಟೆಸ್ಟಿಂಗ್ ಮಾಡಬೇಕು. ನೆಕ್ಸ್ಟು ಬಿಸ್ನೆಸ್ ಅನಲೈಸ್ ಮಾಡಬೇಕು. ಇವಾಗ ಡಿಮ್ಯಾಂಡ್ ಇದೆಯಾ, ಇವಾಗ ಓಕೆಪ್ಪ ಇದು ಟಾಪ್ 1 ಸೆಲೆಕ್ಟ್ ಮಾಡಿದ್ದೀವಿ, ಅದನ್ನು ಇವಾಗ ಈ ಪ್ರಾಡಕ್ಟ್ ಲಾಂಚ್ ಮಾಡಬೇಕಂದ್ರೆ ಅಷ್ಟು ದುಡ್ಡು ನನ್ನ ಹತ್ರ ಇದೆಯಾ, ನಾನು ನಿಮ್ಗೆ ಏನಂದಿದೆ ಸ್ಟಾರ್ಟಿಂಗಲ್ಲಿ 50 ಲಕ್ಷ ಕೊಡ್ತೀನಿ ಅಂದಿದೆ, ಬಟ್ ಇದನ್ನು ಲಾಂಚ್ ಮಾಡಿ ಓಡಿಸ್ಬೇಕಂದ್ರೆ 60 ಲಕ್ಷ ಬೇಕಾಗುತ್ತೆ. ನಮ್ಮ ಕೈಯಲ್ಲಿ ಆಗುತ್ತಾ, ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ರೆ ಡಿಮ್ಯಾಂಡ್ ಇರುತ್ತಾ, ಕಾಂಪಿಟೇಷನ್ನು ಹೇಗಿರುತ್ತೆ ಮಾರ್ಕೆಟಲ್ಲಿ, ನನಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂದರೆ ಬಿಸ್ನೆಸ್ ಅನಲೈಸ್ ಮಾಡಬೇಕು. ನಾಳೆ ಏನಾಗುತ್ತೋ ಅನ್ನೋದನ್ನು ನಾವು ಇವತ್ತು ಅನಲೈಸ್ ಮಾಡಬೇಕಾಗುತ್ತೆ. ಓಕೆನಾ? ಆಮೇಲೆ ಇನ್ ಕೇಸ್ ಅದರಲ್ಲಿ ಏನಾದರೂ ಆಗೋದೇ ಇಲ್ಲ, ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂದರೆ ಆ ಐಡಿಯಾನ ರಿಜೆಕ್ಟ್ ಮಾಡಿ ಮತ್ತೆ ನೀವು ಫಸ್ಟಿಂದ ಬರಬೇಕಾಗುತ್ತೆ. ಏನು ಐಡಿಯಾ ಜನ್ರೇಷನು, ಐಡಿಯಾ ಸ್ಕ್ರೀನಿಂಗು, ಕಾನ್ಸೆಪ್ಟ್ ಟೆಸ್ಟಿಂಗು, ಬಿಸ್ನೆಸ್ ಅನಾಲಿಸಿಸು. ಇನ್ ಕೇಸ್ ಅದೇನಾದರೂ ಅಪ್ರೂವಲ್ ಆದರೆ ಪ್ರಾಡಕ್ಟ್ನ ಡೆವಲಪ್ ಮಾಡ್ತೀರಾ ನೀವು. ನೆಕ್ಸ್ಟ್ ಪಾಯಿಂಟ್ ಏನು, ಪ್ರಾಡಕ್ಟ್ ಡೆವಲಪ್ಮೆಂಟ್. ಆಮೇಲೆ ಇವಾಗ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಿದ್ದೀರಾ ಅಂದರೆ
ನೀವು ಎತ್ತಿದ್ದೇ ಒಂದು 1000 ಯೂನಿಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಇಲ್ಲ. ಸೊ ಏನು ಮಾಡ್ತೀರಾ, ಅದೆಲ್ಲ ಡಿಸೈನ್ ಮಾಡಿ ಒಂದು 100 ಯೂನಿಟ್ ಅಷ್ಟು ಮಾತ್ರ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ. ನೆಕ್ಸ್ಟ್ ಏನು, ಟೆಸ್ಟ್ ಮಾರ್ಕೆಟಿಂಗ್ ಅಂತ ನೀವು ನೋಡಿರ್ತೀರ ಅನಿಸುತ್ತೆ. ಡವ್ ಶಾಂಪು ಫಸ್ಟು ಮಾರ್ಕೆಟಲ್ಲಿ ಬಂದಾಗ ಏನು ಮಾಡಿದ್ದು ಅಂದರೆ ನ್ಯೂಸ್ ಪೇಪರಲ್ಲಿ ಅಂಟಿಸಿದ್ದು, ಏನು ಫ್ರೀಯಾಗಿ ಅಂಟಿಸಿದ್ದು, ಸ್ಯಾಂಪಲಿಂಗ್ ಕೊಟ್ಬಿಟ್ಟು ಆಮೇಲೆ ನೋಡೋದು ಮಾರ್ಕೆಟಲ್ಲಿ ತೊಗೊಳೋದು ತುಂಬ ಚೆನ್ನಾಗಿತ್ತು ಡವ್. ಅಂದರೆ ಮುಂಚೆ ಏನು ಕಾನ್ಸೆಪ್ಟ್ ಇತ್ತು ಅಂದರೆ ನೀವು ತಲೆ ಸ್ನಾನ ಮಾಡಿದ್ರೆ ಜಸ್ಟು ಅದು ವಾಶ್ ಆಗುತ್ತೆ, ಬಟ್ ಡವ್ ಶಾಂಪೂನ ಯೂಸ್ ಮಾಡಿದ್ರೆ ನಿಮ್ಮ ಕೂದಲು ಶೈನಿಂಗ್ ಆಗಿರುತ್ತೆ. ಅದೊಂದು ಹೊಸ ಕಾನ್ಸೆಪ್ಟನ್ನು ಇನೋವೇಟಿವ್ ಆಗಿ ತೊಗೊಬಂದು ಡವ್ ಕಂಪನಿಯವರು ಅಲ್ವಾ. ಅದೇ ಥರ ಇಲ್ಲೂ ಅಷ್ಟೇ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ತುಂಬ ಮಾಡೋದಿಲ್ಲ, ಕೆಲವೊಂದಿಷ್ಟು ಯೂನಿಟ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೆಕ್ಸ್ಟು ಟೆಸ್ಟ್ ಮಾರ್ಕೆಟಿಂಗ್ ಅಂದರೆ ನಾನು ನಿಮ್ಗೆ ಅಂದೆ, ಮಾರ್ಕೆಟಿಗೆ ಬಿಡೋವಂಥದ್ದು, ಸ್ಯಾಂಪಲ್ಗೆ ಕೊಡೋವಂಥದ್ದು, ಜನರಿಗೆ ಫ್ರೀಯಾಗಿ ಯೂಸ್ ಮಾಡಿ, ಇಷ್ಟ ಆದರೆ ಮಾತ್ರ ನಮ್ಮ ಪ್ರಾಡಕ್ಟ್ ತೊಗೊಳ್ಳಿ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ ಅನಿಸುತ್ತೆ, 5 ಲೀಟ್ರ್ ಎಣ್ಣೆ ತೊಗೊಂಡೆ, 5 ಲೀಟರ್ಸ್ ಆಯಿಲ್ ತೊಗೊಂಡೆ, ನಿಮಗೆ ಎಕ್ಸ್ಟ್ರಾ ಯಾವುದೋ ಒಂದು 20 ರುಪೀಸ್ದೋ 30 ರುಪೀಸ್ದೋ ಯಾವುದೋ ಮಸಾಲ ಪೌಡರೋ ಇಲ್ಲಾಂದರೆ ಇದು ಸನ್ಫ್ಲವರ್ ಅನಿಸುತ್ತೆ ಫ್ರೀಯಾಗಿ ನಿಮಗೆ ಪುಳಿಯೋಗರೆ ಪ್ಯಾಕೆಟ್ ಕೊಡ್ತಿದ್ದಾರೆ. ಯಾಕಂದರೆ ಫಸ್ಟು ಟೇಸ್ಟ್ ಮಾಡಲಿ ಜನರಿಗೆ ನಮ್ಮ ಪುಳಿಯೋಗರೆ, ಯಾಕಂದರೆ MTR ತುಂಬ ಚೆನ್ನಾಗಿ ಓಡ್ತಾ ಇದೆ ಅಲ್ವಾ. ಸೊ ಇವು ಏನಂದರೆ ಸನ್ಪ್ಯೂರ್ನವು ಅನಿಸುತ್ತೆ, ಸನ್ಫ್ಲವರು ಅವರು ಬಿಟ್ಟಿದ್ದಾರೆ. ಲೈಕ್ ಎಷ್ಟು 130 ರುಪೀಸ್ದು ಅದು ಯಾವುದು ಪುಳಿಯೋಗರೆ ಪ್ಯಾಕೆಟು ಫ್ರೀಯಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಸತಿ ಟೇಸ್ಟ್ ಮಾಡಿ ನೀವು ಇಷ್ಟ ಆದರೆ ಮತ್ತೆ ಪರ್ಚೇಸ್ ಮಾಡ್ತೀರಂತೆ ಅಂತ. ಇಲ್ಲಿ ಅಕಸ್ಮಾತ್ ನೀವು ಸ್ಯಾಂಪಲ್ ಕೊಟ್ಟಿನೂ ಸೇಲ್ ಆಗಿಲ್ಲ ಅಂದರೆ ನೀವು ಏನು ಐಡೆಂಟಿಫೈ ಮಾಡಬೇಕಂದ್ರೆ ನಮ್ಮ ಪ್ರಾಡಕ್ಟಲ್ಲಿ ಏನು ಇಶ್ಯೂಸ್ ಇದೆ, ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಇವ್ರು ಏನು ಸ್ಯಾಂಪಲ್ ಕೊಟ್ಟಮೇಲೆ ಏನಾದರೂ ಪ್ರಾಡಕ್ಟ್ ಏನಾದರೂ ತುಂಬ ಚೆನ್ನಾಗಿ ಓಡಿದ್ರೆ ಏನು ಮಾಡ್ತಾರೆ ಅಂದರೆ ಫುಲ್ಲು ಬಲ್ಕಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಪ್ರಮೋಷನ್ ಮಾಡಿ ಅದನ್ನು ಎಲ್ಲ ಕಡೆ ಸೇಲ್ ಮಾಡ್ತಾರೆ. ಅದನ್ನು ನಾವು ಕಮರ್ಷಿಯಲೈಸೇಷನ್ ಅಂತ ಹೇಳ್ತೀವಿ. ಇವಾಗ ಇಷ್ಟು ಪಾಯಿಂಟು ಅರ್ಥ ಆಯ್ತಲ್ವಾ ನಿಮಗೆ? ಐಡಿಯಾ ಜನ್ರೇಷನು, ಐಡಿಯಾ ಸ್ಕ್ರೀನಿಂಗು, ಕಾನ್ಸೆಪ್ಟ್ ಟೆಸ್ಟಿಂಗು, ಬಿಸ್ನೆಸ್ ಅನಾಲಿಸಿಸ್, ಪ್ರಾಡಕ್ಟ್ ಡೆವಲಪ್ಮೆಂಟ್, ಟೆಸ್ಟ್ ಮಾರ್ಕೆಟಿಂಗ್, ಕಮರ್ಷಿಯಲೈಸೇಷನ್, ಇಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ಪೊಸಿಷನಿಂಗ್ ಆ್ಯಂಡ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್. ಫಸ್ಟು ಪ್ರಾಡಕ್ಟ್ ಪೊಸಿಷನಿಂಗ್ ಅಂದರೆ ಏನಂತ ನೋಡೋಣ. ಏನು ಅಂದರೆ ಕ್ರಿಯೇಟಿಂಗ್ ಆ್ಯನ್ ಇಮ್ಯಾಜ್ ಆಫ್ ಅ ಪ್ರಾಡಕ್ಟ್ ಇನ್ ದ ಮೈಂಡ್ ಆಫ್ ಪೀಪಲ್ಸ್. ಅಂದರೆ ಒಂದು ಪ್ರಾಡಕ್ಟಿನ ಇಮೇಜನ್ನು ಅವರೇ ಕ್ರಿಯೇಟ್ ಮಾಡೋದು. ಓಕೆನಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಹೊರಗಡೆ ಹೋಗಿ ವಾಟರ್ ಬಾಟಲ್ ತೊಗೋತೀರಾ ಅಂತ ಅಂದ್ಕೊಳ್ಳೋಣ. ನೀವು ಯಾವ ವಾಟರ್ ಬಾಟಲ್ ಬೇಕು ಅಂತ ಹೇಳ್ತೀರಾ? ಯಾವ್ದು ಹೇಳ್ತೀರಾ? ಬಿಸ್ಲರಿ ಅಂತ ತಾನೇ. ನಿಮಗೆ ಹೊರಗಡೆ ಫಿಲ್ಟರ್ ವಾಟರು 10 ರುಪೀಸ್ ವಾಟರ್ ಬಾಟಲ್ ಅಂದಿದ ತಕ್ಷಣ ತಲೆಗೆ ಬರೋದೆ ಬಿಸ್ಲರಿ ವಾಟರು. ಹಾಗೆಯೇ ಟೂತ್ ಪೇಸ್ಟ್ ಅಂತ ಅಂದಿದ ತಕ್ಷಣ ಯಾವ್ದು ನೆನಪಾಗುತ್ತೆ ನಿಮಗೆ? ಹೇಳಿ, ಯಾವ್ದು ನೆನಪಾಗುತ್ತೆ? ಕೋಲ್ಗೇಟ್. ಆಮೇಲೆ ಮ್ಯಾಚ್ ಬಾಕ್ಸ್ ಅಂದಿದ ತಕ್ಷಣ ನಿಮ್ಗೆ ನೆನಪಿದೆ ಅನಿಸುತ್ತೆ, ನಿಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲ ಒಂದು ಫ್ಯಾಮಿಲಿ 5 ಬೆಕ್ಕುಗಳು ಬರ್ತಾಯಿದ್ವು ಅಲ್ವಾ? ಮ್ಯಾಚ್ ಬಾಕ್ಸ್ ಅಂದಿದ ತಕ್ಷಣ ಅದೇ ನೆನಪಾಗುತ್ತೆ. ಸೊ ಏನು ಮಾಡ್ತಾರೆ ಅಂದರೆ ಇದು ಜನರ ತಲೆಯಲ್ಲಿ ಕುತ್ಕೊಬಿಡಬೇಕು, ಅವ್ರ ತಲೆಯಿಂದ ಹೊರಗಡೆ ಹೋಗಬಾರ್ದು ಅನ್ನೋ ಥರ ಫಿಕ್ಸ್ ಮಾಡಿಬಿಡ್ತಾರೆ. ಸೊ ಇವಾಗ 1 by 1 ನೋಡೋಣ. ಏನು ಪೊಸಿಷನಿಂಗ್ ಬೈ ಪ್ರೈಸು. ಇವಾಗ ನೀವೇನಾದರೂ ಕಮ್ಮಿ ಪ್ರೈಸಿಗೆ ಎಲ್ಲ ಥರ ರೇಷನ್ಸು ಪ್ರಾಡಕ್ಟ್ ಎಲ್ಲ ಸಿಗಬೇಕಂದ್ರೆ ನೀವೆಲ್ಲಿ ಹೋಗ್ತೀರಾ? ಎಲ್ಲಿ ಹೋಗಬೇಕು ಅಂತ ನಿಮ್ಮ ತಲೆಗೆ ಬರುತ್ತೆ? ಫಸ್ಟ್ ಏನು ಬಿಗ್ ಬಜಾರ್ ಅಲ್ವಾ? ಬಿಗ್ ಬಜಾರ್ ಯಾಕಂದರೆ ಅವ್ರು ಏನು ಲೋಗೋ ಇಟ್ಟು ಅಂದರೆ ಸಸ್ತಾ ಅವ್ರು ಅಚ್ಚಾ ಮಾಲ್ ಅಂತ ಇಟ್ಟು, ಅಂದರೆ ನಮ್ಮಲ್ಲಿ ಫ್ರೆಶ್ ಪ್ರಾಡಕ್ಟ್ ಸಿಗುತ್ತೆ. ನೆಕ್ಸ್ಟು ಡಿ-ಮಾರ್ಟ್ ಇಡ್ಬೋದು. ಯಾಕಂದರೆ ಡಿ-ಮಾರ್ಟ್ ಅವ್ರು ಏನು ಸ್ಲೋಗನ್ ಇಟ್ಟು ಅಂದರೆ ಡೈಲಿ ಸೇವಿಂಗ್ ಡೈಲಿ ಡಿಸ್ಕೌಂಟ್. ಅಂದರೆ ಡೈಲಿ ನಮ್ಮ ಅಂಗಡಿಗೆ ಬಂದರೆ ನೀವು ಡೈಲಿ ಸೇವಿಂಗ್ಸ್ ಮಾಡ್ಬೋದು, ಡೈಲಿ ಡಿಸ್ಕೌಂಟು ನಿಮಗೆ ಸಿಗುತ್ತೆ. ಅಂದರೆ ಪೊಸಿಷನಿಂಗ್ ಬೈ ಪ್ರೈಸ್ ಅಂದೆ. ಕಮ್ಮಿ ಪ್ರೈಸ್ ಅಂದಿದ ತಕ್ಷಣ ನಮಗೆ ಇಂಥದ್ದು ನೆನಪಾಗುತ್ತೆ. ಪೊಸಿಷನಿಂಗ್ ಬೈ ಕ್ವಾಲಿಟಿ. ಫಾರ್ ಎಕ್ಸಾಂಪಲ್, ನಾವು ಸಣ್ಣ ಆಗಬೇಕು. ಸೊ ಸಣ್ಣ ಆಗಬೇಕಂದ್ರೆ ಏನು ಮಾಡಬೇಕು? ಗ್ರೀನ್ ಟೀನ ಕುಡಿಬೇಕು. ಗ್ರೀನ್ ಟೀ ಅಂದಿದ ತಕ್ಷಣ ನಿಮ್ಗೆ ಯಾವುದು ನೆನಪಾಗುತ್ತೆ? ಕಮೆಂಟ್ ಮಾಡಿ ಯಾವುದು ಅಂತ. ನೆಕ್ಸ್ಟು ಪೊಸಿಷನಿಂಗ್ ಅಗೇನೆಸ್ಟ್ ಕಾಂಪಿಟೇಷನ್. ಅಂದರೆ ಏನು? ಕಾಂಪಿಟೇಷನ್ ಬಗ್ಗೆ ನಾವು ಪೊಸಿಷನಿಂಗ್ ಮಾಡಬೇಕು. ಆ ಪ್ರಾಡಕ್ಟ್ಗಿಂತ ನಮ್ಮ ಪ್ರಾಡಕ್ಟು, ಲೈಕ್ 2 ಪ್ರಾಡಕ್ಟು ಆಲ್ಮೋಸ್ಟ್ ಈಕ್ವಲ್ ಆಗಿ ಕಾಂಪಿಟೇಷನ್ ಮಾಡ್ತಿರ್ತಾರೆ. ಯಾವುದಾದ್ರು ಪ್ರಾಡಕ್ಟು? ಕೋಲ್ಗೇಟ್, ಪೆಪ್ಸೋಡೆಂಟ್ ಅಲ್ವಾ? ಕೋಲ್ಗೇಟು ಮತ್ತು ಪೆಪ್ಸೋಡೆಂಟ್ 2 ಈಕ್ವಲ್ ಆಗಿ ಫೈಟ್ ಮಾಡ್ತಿರುತ್ತೆ. ಮತ್ತು ಮೆಕ್ಡೊನಾಲ್ಡ್ಸು, KFC ಅಲ್ವಾ? ನೆಕ್ಸ್ಟ್ ಪೊಸಿಷನಿಂಗ್ ಬೈ ಆಟ್ರಿಬ್ಯೂಟ್.
ಅವರು ಸೇಲ್ ಮಾಡೋಂಥ ಪ್ರಾಡಕ್ಟಲ್ಲಿ ಯಾವುದಾದ್ರೂ ಒಂದು ಫೀಚರ್ನ ಅವಾಗವೇ ಹೈಲೈಟ್ ಮಾಡಿಬಿಡ್ತಾರೆ. ಅವಾಗವೇ ಹೈಲೈಟ್ ಮಾಡೋದು ಹೇಗೆ ಹೈಲೈಟ್ ಮಾಡ್ತಾರೆ, ಇವಾಗ ಫಿಲಿಪ್ಸ್ ಟ್ಯೂಬ್ಲೈಟು ಓಕೆನಾ, ಫಿಲಿಪ್ಸು ಅವ್ರು ಏನು ಹೈಲೈಟ್ ಮಾಡಿದ್ವಿ ಅಂದರೆ ಲೆಸ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್. ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ, ಟ್ಯೂಬ್ಲೈಟ್ಗಳೆಲ್ಲನೂ ತುಂಬ ಕಮ್ಮಿ ಕರೆಂಟ್ ಬಿಲ್ ಬರುತ್ತೆ ನಿಮಗೆ, ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗುತ್ತೆ. ಸೊ ಫಿಲಿಪ್ಸ್ ಏನಿಟ್ಟು ಫಿಲಿಪ್ಸ್ ಟ್ಯೂಬ್ಲೈಟ್ ವಿಚ್ ಲೆಸ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಅಂತ ಇಟ್ಟು. ನೆಕ್ಸ್ಟು ಸಫೋಲಾ ಆಯಿಲ್ ಏನಂತ ಹೇಳೋದು, ಗುಡ್ ಫಾರ್ ಹೆಲ್ತ್. ನಮ್ಮ ಆಯಿಲ್ ಯೂಸ್ ಮಾಡಿ ನಿಮ್ಮ ಹಾರ್ಟಿಗೆ ಒಳ್ಳೆಯದಾಗುತ್ತೆ ಅಂತ. ನೆಕ್ಸ್ಟು ಬೆನಿಫಿಟ್ಸನ್ನ ಹೇಗೆ ಕೊಟ್ಟಿರುತ್ತೆ, ಪೊಸಿಷನಿಂಗ್ ಬೈ ಬೆನಿಫಿಟ್ಸ್ ಅಂದರೆ ಆ ಪ್ರಾಡಕ್ಟಲ್ಲಿ ಸಿಗೋವಂಥ ಬೆನಿಫಿಟ್ಸನ್ನು ಹೈಲೈಟ್ ಮಾಡೋವಂಥದ್ದು. ಸೊ ಏನು ವಿಕ್ಸ್ ವೇಪರ್ ಏನಂತ ಬೆನಿಫಿಟ್ ಕೊಟ್ಟಿದ್ದ, 8 hours ರಿಲೀಫ್ ಆಗುತ್ತೆ ಅಲ್ವಾ. ಆಮೇಲೆ ನೆಕ್ಸ್ಟು ಹೀರೋ ಹೋಂಡಾ, ಹುಡುಗರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಹೀರೋ ಹೋಂಡಾ ಅಂದಿದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೆ, ಬೆಟರ್ ಮೈಲೇಜ್ ಸಿಗುತ್ತೆ, ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಬೆಟರ್ ಮೈಲೇಜ್ ಸಿಗುತ್ತೆ ಅಂತ. ನೆಕ್ಸ್ಟು ಪೊಸಿಷನಿಂಗ್ ಬೈ ಪ್ರಾಡಕ್ಟ್ ಕ್ಲಾಸು, ಪ್ರಾಡಕ್ಟ್ ಕ್ಲಾಸ್ ಮೇಲೆ ಡಿವೈಡ್ ಮಾಡ್ತಾರೆ. ಏನು ಅಂದರೆ ಈಗ ಡವ್ ಸೋಪ್ ಹ್ಯಾಸ್ ಮಾಯ್ಶ್ಚರೈಸರ್ ಅಂದರೆ ಅದೊಂಥರ ಕಾಸ್ಟ್ಲಿ ಪ್ರಾಡಕ್ಟು. ಡವ್ ಸೋಪಲ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದಾರೆ. ಲಕ್ಸ್ ಸೋಪು ಇದೆಲ್ಲನೂ ದುಡ್ಡಿದ್ದವು ಯೂಸ್ ಮಾಡಲಿ ಅಂತ. ಇವಾಗ ನಿಮಗೆ ಪ್ರಾಡಕ್ಟ್ ಪೊಸಿಷನಿಂಗ್ ಗೊತ್ತಾಯ್ತಲ್ಲ. ನೆಕ್ಸ್ಟು ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ನ ನೋಡೋಣ. ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಂದರೆ ಅದೊಂದು ಸ್ಟ್ರಾಟಜಿ, ಬಿಸ್ನೆಸ್ಸಲ್ಲಿ ಪ್ರಾಡಕ್ಟ್ ಸೇಲ್ ಮಾಡುವಾಗ ಯೂಸ್ ಮಾಡೋಂಥದ್ದು. ನಮ್ಮ ಕಾಂಪಿಟೇಟರ್ನ ಕಂಪೇರ್ ಮಾಡಿದ್ರೆ ನಮ್ಮ ಪ್ರಾಡಕ್ಟನ್ನು ಹೈಲೈಟ್ ಮಾಡೋದಿರ್ಬೋದು, ಮತ್ತು ಯೂನಿಕ್ ಫೀಚರ್ಸ್ನ ಹೇಳೋದು, ಬೆನಿಫಿಟ್ಸ್ನ ಹೇಳೋದು, ಹೇಳಿಬಿಟ್ಟು ಪ್ರಾಡಕ್ಟ್ನ ಸೇಲ್ ಮಾಡೋವಂಥದ್ದು. ಏನಂದರೆ ಅವೇ ಎಂಕರೇಜ್ ಮಾಡುತ್ತೆ ಕಸ್ಟಮರ್ಸ್ಗೆ ನಮ್ಮ ಪ್ರಾಡಕ್ಟ್ನ ಅವೇ ಬಂದುಬಿಟ್ಟು ಪರ್ಚೇಸ್ ಮಾಡಲಿ ಅಂತ. ಇವಾಗ ಇಂಪಾರ್ಟೆನ್ಸ್ ನೋಡೋಣ. ಏನು ಅಂದರೆ ಕ್ವಾಲಿಟಿ ವೈಸು. ಏನು ಕ್ವಾಲಿಟಿ ಅಂದರೆ ಇಲ್ಲಿ ಕಂಪನಿ ಬಂದುಬಿಟ್ಟು ಹೈಲೈಟ್ ಮಾಡುತ್ತೆ ಅವ್ರ ಕ್ವಾಲಿಟಿ ನೋಡಿ, ನಾವು ಈ ಥರ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡಿದ್ದೀವಿ, ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿದ್ದೀವಿ. ನಾನು ನಿಮ್ಗೆ ಹೇಳಿದೆ ಆಶೀರ್ವಾದ ಆಟ ಅದೆಲ್ಲ ಏನು ಮಾಡ್ತಾರೆ ಅಂದರೆ ಅವ್ರು ಹೇಳ್ತಾರೆ, ನಾವು ಮಿಷಿನಲ್ಲಿ ಮಾಡಿದ್ದೀವಿ ನೋಡಿ, ಎಲ್ಲೂ ಮುಟ್ಟಿಲ್ಲ ನಾವು, ಎಲ್ಲೂ ಮುಟ್ಟದೆ ಮಾಡಿರೋವಂಥದ್ದು ಅಂತ. ಆಮೇಲೆ ಫೀಚರ್ಸು, ಇವಾಗ ನಮಗೆ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಗೊತ್ತಾಯಿತು, ಆಮೇಲೆ ಅದು ಫೀಚರ್ಸ್ ಏನು ಅಂದರೆ ಅವೇ ಫೀಚರ್ಸ್ ಹೇಳ್ತಾರೆ. ಏನಂದರೆ ಒಂದು ಫೀಚರ್ ಆ್ಯಡ್ ಮಾಡಬೇಕು, ಏನಂದರೆ ಆಲ್ರೆಡಿ ಕಾಂಪಿಟೇಟರ್ ಅದನ್ನು ಹಾಕಿರಬಾರ್ದು, ಅಂಥದ್ದು ಒಂದು ಯೂನಿಕ್ ಫೀಚರ್ನ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಸ್ಮಾರ್ಟ್ ಫೋನ್ ಏನಾದರೂ ಸೇಲ್ ಮಾಡುವಾಗ ಯಾವ ಥರ ಸೇಲ್ ಮಾಡ್ತಾರೆ ಅಂದರೆ ಸ್ಮಾರ್ಟ್ ಫೋನ್ ವಿತ್ ಎಕ್ಸ್ಕ್ಲೂಸಿವ್ ಕ್ಯಾಮ್ರಾ ಮೋಡ್ ಆರ್ ಲಾಂಗರ್ ಬ್ಯಾಟ್ರಿ ಲೈಫ್ ಅಂದರೆ ಎಕ್ಸ್ಟ್ರಾ ಕ್ಯಾಮ್ರಾ ಮೋಡ್ ಇದೆ ನಮ್ಮಲ್ಲಿ, ಮತ್ತು ಬ್ಯಾಟ್ರಿ ಲೈಫು ಚೆನ್ನಾಗಿ ಬರುತ್ತೆ, 2-3 ದಿನ ಚಾರ್ಜ್ ಹಾಕೋಬೋದು ನೀವು ಅಂತ ಈ ಥರ ಫೀಚರ್ಸ್ನ ಕೊಡೋಂಥದ್ದು. ನೆಕ್ಸ್ಟು ಬ್ರ್ಯಾಂಡನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ಒಂದು ಸ್ಟ್ರಾಂಗ್ ಬ್ರ್ಯಾಂಡಿಂದ ಏನಾಗುತ್ತೆ ಅಂದರೆ ಪ್ರಾಡಕ್ಟ್ ಫೀಲ್ ಯೂನಿಕ್. ಹೆಂಗೆ ಫೀಲ್ ಆಗುತ್ತೆ, ಈಗ ಲೋಗೋಸ್ ಇರ್ಬೋದು, ಸ್ಲೋಗನ್ನು, ಮಾರ್ಕೆಟಿಂಗು, ಕಾಂಪಿಟೇಷನು ಅದನ್ನೆಲ್ಲ ಅವ್ರು ಕ್ರಿಯೇಟ್ ಮಾಡೋದು ನೋಡಿದ್ರೆ ಜನರಿಗೆ ವಾವ್, ಇದು ಪರ್ಚೇಸೇ ಮಾಡಿರಲ್ಲ ಆವಾಗಲೇ ವಾವ್ ಸಖತ್ತಾಗಿದೆ ಈ ಪ್ರಾಡಕ್ಟು, ನಾವು ಪರ್ಚೇಸ್ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಫ್ರೀಡಮ್ ಆಯಿಲು ಇವಾಗ ಒಂದು 2 yearsಯಿಂದ ಲಾಂಚ್ ಆಗಿದ್ದಲ್ವ. ಹೇಗೆ ಮಾಡೋದು, ಯಶ್ ಮತ್ತು ರಾಧಿಕಾ ಅವ್ರನ್ನ ಮುಂದೆ ಬಿಟ್ಟು ಲೈಕ್ ಅವಿಬ್ಬರು ಬಂದಿದ ತಕ್ಷಣ ಆಲ್ಮೋಸ್ಟ್ ಒಂದು 50% ಫ್ಯಾನ್ಸ್ ಎಲ್ಲನೂ ಅದೇ ಯೂಸ್ ಮಾಡೋದು. ನಮ್ಮನೇಲೂ ಅದೇ ಫ್ರೀಡಮೇ ಚೇಂಜ್ ಮಾಡಿಬಿಟ್ವಿ ಅಲ್ವಾ. ಏನು ಒಂದು ನಂಬಿಕೆ ಅಂದರೆ ನಮಗೆ ಇವಾಗ ಯಶ್ ಮತ್ತು ರಾಧಿಕಾ ಬಂದುಬಿಟ್ಟು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂದರೆ ಅವು ಯಾವತ್ತೂ ಲೈಕ್ ಫೇಕ್ ಮಾರ್ಕೆಟಿಂಗ್ ಎಲ್ಲ ಮಾಡೋಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಲ್ವ ಹಾಗೆ. ನೆಕ್ಸ್ಟು ಟೈಮ್ ಏನಾಗುತ್ತೆ, ಪ್ರಾಡಕ್ಟನ್ನು ಯಾವಾಗ ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ ಡಿಸೈನ್ ನೋಡಿ. ಇವಾಗ ನೈಕ್ ಕಂಪ್ನಿ ನೀವು ನೋಡಿರ್ತೀರ ಅನಿಸುತ್ತೆ ಹುಡುಗರು, ಲೈಕ್ ಅದು ಸ್ಟೈಲಿಶ್ ಡಿಸೈನ್ ಇರ್ಬೋದು, ಶೂಸ್ ಮೇಲೆ, ಕ್ಲಾತ್ ಮೇಲೆ, ಎಕ್ವಿಪ್ಮೆಂಟ್ ಮೇಲೆ, ಲೈಕ್ ಡಿಸೈನನ್ನು ನೋಡಿಬಿಟ್ಟೆ ನಾವು ಪರ್ಚೇಸ್ ಮಾಡ್ತೀವಿ. ನೆಕ್ಸ್ಟು ಕಸ್ಟಮರ್ ಸರ್ವಿಸ್ನ ಹೆಂಗೆ ಪ್ರೊವೈಡ್ ಮಾಡೋದಂದರೆ ಪ್ರಾಡಕ್ಟನ್ನು ತೊಗೊಂಡ್ಮೇಲೆ ನಿನಗೂ ನನಗೂ ಸಂಬಂಧ ಇಲ್ಲ, ಯಾರು ನೀನು ನಡಿ ಮನೆಗೆ ಹೀಗೆಲ್ಲ ಹೇಳೋ ಹಾಗಿಲ್ಲ. ಒಂದು ಸತಿ ನೀವು ನೋಡಿರ್ತೀರ ಅನಿಸುತ್ತೆ, ನಾವೇನೋ ಒಂದು ಫ್ರಿಡ್ಜು, ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದಾಗ 1 year ಫ್ರೀ ಸರ್ವಿಸ್ ಇರುತ್ತೆ. ಇದು ಯಾವುದದು ಅಕ್ವಾಗಾರ್ಡ್ ಏನು ವಾಟರ್ ಪ್ಯೂರಿಫೈಯರ್ ಇದೆಲ್ಲ ಏನಿರುತ್ತೋ ಅವ್ರಿಗೆ 1 ವರ್ಷ ನಿಮಗೆ ಫ್ರೀ ಸರ್ವಿಸ್ ಕೊಡಬೇಕು. ಲೈಕ್ ನೀವು ನೋಡಿರ್ತೀರ ಅನಿಸುತ್ತೆ, ಇದು ಅಕ್ವಾಗಾರ್ಡಲ್ಲೆಲ್ಲನೂ 1 ವರ್ಷದ ಒಳಗಡೆ ಅವೇ ಕಾಲ್ ಮಾಡ್ತಾರೆ, 2 months ಒಂದು ಸತಿ ಎಲ್ಲನೂ ಕಾಲ್ ಮಾಡಿ ಸರ್ವಿಸ್ ಕೊಡೋದಾ, ಸರ್ವಿಸ್ ಬೇಕಾ ನಿಮಗೆ, ಮತ್ತು ನಾವು ಬಂದು ಚೆಕ್ ಮಾಡ್ತೀವಿ, ಏನಾದರೂ ಕ್ಲೀನ್ ಮಾಡಬೇಕಾ ಅದನ್ನೆಲ್ಲ ನಾವೇ ಮಾಡಿಕೊಡ್ತೀವಿ ಅಂತ ಅವೇ ಸರ್ವಿಸ್ ಕೊಡ್ತಾರೆ. ಈ ಥರ ಕಸ್ಟಮರ್ಗೆ ಸರ್ವಿಸ್ನ ಕೊಡಬೇಕು.
ಪರ್ಚೇಸ್ ಮಾಡಿದ ತಕ್ಷಣ ನಿನಗೂ ನನಗೂ ಸಂಬಂಧ ಇಲ್ಲ ಅನ್ನೋ ಹಾಗೆಲ್ಲ ಹೇಳೋಂಗಿಲ್ಲ. ನೆಕ್ಸ್ಟು ಲೊಕೇಶನ್. ಏನು ಲೊಕೇಶನ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ, ಆನ್ಲೈನು ಇವಾಗ ಅದು ಆನ್ಲೈನು ಆಫ್ಲೈನು ಎರಡರಲ್ಲೂ ಪ್ರಾಡಕ್ಟ್ನ ಸೇಲ್ ಮಾಡೋಂಥದ್ದು. ಇವಾಗ ಆನ್ಲೈನಲ್ಲಿ ಓಡ್ತಿದೆ ಅಂತ ಹೇಳ್ಬಿಟ್ಟು ಆಫ್ಲೈನಲ್ಲಿ ಸ್ಟಾಪ್ ಮಾಡಿಬಿಡ್ತಿದ್ದ, ಇಲ್ಲ ಹೋಗಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳಿ ಅಂತ ಹಾಗೆಲ್ಲ ಮಾಡೋ ಹಾಗಿಲ್ಲ. ನೆಕ್ಸ್ಟು ಪ್ರೈಸು. ಈ ಪ್ರೈಸು ಯಾವುದ್ರ ಮೇಲೆ ನಾವು ಫಿಕ್ಸ್ ಮಾಡ್ತೀವಿ ಅಂದರೆ, ಕಾಂಪಿಟೇಟರ್ ಎಷ್ಟಿತ್ತವನೇ, ಅವನು 140 ರುಪೀಸ್ ಇಟ್ಟಿದ್ದಾನೆ ಅಂದರೆ ನಾನು 138 ರುಪೀಸ್ ಅದು ಇಡಬೇಕು. ನಾನು 150 ಇಟ್ಟರೆ ಯಾರು ತೊಗೋತಾರೆ? ಆಲ್ರೆಡಿ ಕಾಂಪಿಟೇಟರ್ ಪ್ರಾಡಕ್ಟು ಮಾರ್ಕೆಟಲ್ಲಿ ಚೆನ್ನಾಗಿ ಓಡ್ತಿದೆ, ಅವನಕ್ಕಿಂತ ಏನಾದರೂ ಒಂದು ಡಿಫ್ರೆಂಟ್ ಫೀಚರ್ ಇಟ್ಕೊಂಡು ನಾನು ಸ್ವಲ್ಪ ಕಮ್ಮಿ ರೇಟಲ್ಲಿ ಮಾಡಬೇಕಾಗುತ್ತೆ. ಇದಿಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ಪ್ರಾಡಕ್ಟ್ ಪೊಸಿಷನಿಂಗ್ ಆ್ಯಂಡ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನು. ನೆಕ್ಸ್ಟು ಪ್ರೈಸಿಂಗ್. ಪ್ರೈಸಿಂಗ್ ಅಂತ ಏನು? ಪ್ರೈಸ್ ಅಂದರೆ ಅದು ಒಂದು ಪ್ರೋಸೆಸ್ಸು ಇಲ್ಲ ಡಿಸಿಷನ್ನ ಮಾಡೋವಂಥದ್ದು. ಏನಂದರೆ ಒಂದು ಪ್ರಾಡಕ್ಟಿಗೆ ಎಷ್ಟು ಬೆಲೆನ ನಾವು ಕೊಡಬೇಕಾಗತ್ತೆ, ಬೆಲೆನ ಕಟ್ಟಬೇಕಾಗತ್ತೆ ಅಂತ. ಇದರಲ್ಲಿ ನಿಮಗೆ 2 ಫ್ಯಾಕ್ಟರ್ಸ್ ಇರುತ್ತೆ, ಒಂದು ಇಂಟರ್ನಲ್ ಒಂದು, ಇನ್ನೊಂದು ಎಕ್ಸ್ಟರ್ನಲ್ ಒಂದು. ಇಂಟರ್ನಲ್ ಅಂದರೆ ಆ ಬೆಲೆ, ಎಲ್ಲಿ ಬೆಲೆ ಅಂದರೆ ವಿತಿನ್ ಆರ್ಗನೈಸೇಷನು ಎಷ್ಟು ಖರ್ಚಾಗುತ್ತೆ ಅಂತ, ಮತ್ತು ಎಕ್ಸ್ಟರ್ನಲ್ ಅಂದರೆ ಔಟ್ಸೈಡ್ ದ ಆರ್ಗನೈಸೇಷನು ಎಷ್ಟು ಪ್ರೈಸ್ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಇವಾಗ ನಾವು ಇಂಟರ್ನಲ್ ಫ್ಯಾಕ್ಟರ್ ನೋಡೋಣ. ಇಂಟರ್ನಲ್ ಫ್ಯಾಕ್ಟರ್ ಅಂದರೆ ಕಾಸ್ಟು. ಫಸ್ಟ್ ಏನು ಪಾಯಿಂಟ್ ಬರುತ್ತೆ? ಕಾಸ್ಟು. ಏನಂದರೆ ಇವಾಗ ನಾನೊಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀನಿ ಅಂತ ಅಂದರೆ ಫಸ್ಟು ಏನು ಚೆಕ್ ಮಾಡ್ತೀವಿ? ಫಿಕ್ಸ್ಡ್ ಕಾಸ್ಟು, ವೇರಿಯಬಲ್ ಕಾಸ್ಟು. ಏನು ಫಿಕ್ಸ್ಡ್ ಕಾಸ್ಟ್ ಅಂದರೆ ನಾನು ಫ್ಯಾಕ್ಟ್ರಿಗೆ ಬಾಡಿಗೆ ಎಷ್ಟು ಕಟ್ಟಬೇಕು, ಹುಡುಗರಿಗೆ ಸಂಬಳ ಎಷ್ಟು ಕೊಡಬೇಕು, ಕರೆಂಟ್ ಬಿಲ್ ಎಷ್ಟು, ನೀರಿನ ಬಿಲ್ ಎಷ್ಟು, ಮತ್ತು ಇವಾಗ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ರಾ ಮೆಟೀರಿಯಲ್ಸಿಗೆ ಎಷ್ಟು ಸ್ಪೆಂಡ್ ಮಾಡಬೇಕಾಗುತ್ತೆ, ಇದನ್ನೆಲ್ಲ ನೋಡಿಬಿಟ್ಟು ನಾನು ಪ್ರಾಡಕ್ಟಿಗೆ ಪ್ರೈಸನ್ನು ಫಿಕ್ಸ್ ಮಾಡ್ತೀನಿ. ಇನ್ ಕೇಸ್ ನನಗೇನಾದರೂ ಇವಾಗ ನಾನು 10 ರುಪೀಸಿಗೆ ಸೇಲ್ ಮಾಡಬೇಕಂತ ಇದ್ದೆ ಅಂದ್ಕೊಳ್ಳಿ ಒಂದು ಪ್ರಾಡಕ್ಟ್ನ, ಬಟ್ ನನಗಲ್ಲಿ 18 ರೂಪಾಯಿ 18 ರುಪೀಸ್ ಖರ್ಚು ಬೀಳ್ತಾ ಇದೆ ಅಂದರೆ ನಾನೇನು ಮಾಡ್ತೀನಿ, 25 ರುಪೀಸ್ಗೆ ಸೇಲ್ ಮಾಡ್ತೀನಿ. ಖರ್ಚು ಜಾಸ್ತಿ ಆದಷ್ಟು ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನು? ಕಾಸ್ಟು. ಸೆಕೆಂಡ್ ಪಾಯಿಂಟು ಪ್ರಾಫಿಟ್ ಎಕ್ಸ್ಪೆಕ್ಟೆಡ್. ಅಂದರೆ ನಾವು ಒಂದು ಮಾರ್ಕೆಟಲ್ಲಿ ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಅಲ್ವಾ. ಸೊ ಏನು ಮಾಡ್ತೀವಿ ಅಂದರೆ ಫಸ್ಟು ಪ್ರಾಫಿಟ್ ಮಾರ್ಜಿನ್ನ ಸೆಟ್ ಮಾಡಿಬಿಡ್ತೀವಿ. ಇನ್ ಕೇಸ್ ಏನಾದರೂ ಮೊನೋಪಲಿ ಮಾರ್ಕೆಟ್, ನಂದು ಒಬ್ಬೊಂದೇ ಪ್ರಾಡಕ್ಟ್ ಇರೋದು ಅಂದರೆ ಏನಾಗುತ್ತೆ, ನಮಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ, ಹೈ ಮಾರ್ಜಿನಲ್ಲಿ ಇರುತ್ತೆ. ಅದೇ ಎಲ್ಲರೂ ಸೇಲ್ ಮಾಡ್ತಿದ್ದಾರೆ, ಅದ್ರಲ್ಲಿ ನಂದು ಒಂದು ಅಂತ ಅಂದಾಗ ಏನಾಗುತ್ತೆ, ಪ್ರಾಫಿಟ್ ನಮಗೆ ಕಮ್ಮಿ ಸಿಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಕಂಪನಿ. ಏನು ಉದ್ದೇಶಗಳು ಅಂದರೆ ನಮಗೇನಾದರೂ ಜಾಸ್ತಿ ಪ್ರಾಫಿಟ್ ಬೇಕು, ಜಾಸ್ತಿ ಇಲ್ಲ ನಂಗೆ ಎತ್ತಿದ್ದೆ ಜಾಸ್ತಿ ಪ್ರಾಫಿಟ್ ಬೇಕು ಅಂದರೆ ನಾವು ಮಾರ್ಕೆಟಲ್ಲಿ ತುಂಬ ದಿನ ಸರ್ವೈವ್ ಆಗೋದಕ್ಕಾಗಲ್ಲ. ಇನ್ ಕೇಸ್ ನಾನು ಆಲ್ ಓವರ್ ಇಂಡಿಯಾ ಎಲ್ಲರಿಗೂ ರೀಚ್ ಆಗಬೇಕು, ಎಲ್ಲ ನನ್ನ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಪ್ರೈಸನ್ನು ಕಮ್ಮಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಪ್ರಾಡಕ್ಟು. ಏನು ಪ್ರಾಡಕ್ಟು? ಈಗ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ ಅಂದರೆ ನಾವು ಕ್ವಾಲಿಟಿ ಆಫ್ ಪ್ರಾಡಕ್ಟ್ನ ಚೆಕ್ ಮಾಡಬೇಕು, ಪ್ರೈಸ್ನ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ. ಇವಾಗ ಫೈನ್ ಕ್ವಾಲಿಟಿ ಇದ್ದಾಗ ಎಲ್ಲ ದುಡ್ಡು ಕೊಡ್ತಾನೆ, ಅದೇ ತೂಕಲಿತ ಇದ್ದಾಗ ಯಾವುದು ದುಡ್ಡು ಕೊಡೋದಿಲ್ಲ. ನೆಕ್ಸ್ಟು ಬ್ರ್ಯಾಂಡ್ ಇಮೇಜ್. ಏನಂದರೆ ಜಸ್ಟ್ ಒಂದು ಸತಿ ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿಬಿಟ್ಟಂತೂ ಏನು ಅವ್ನು ಎಷ್ಟು ರೇಟ್ ಹೇಳೋದು ನೀವು ಕೊಡಲೇಬೇಕು. ಅವನು ಅವಾಗ ಏನು ಮಾಡ್ತಾನೆ, ಹೈ ಚಾರ್ಜ್ ಮಾಡ್ತಾನೆ, ಹೈ ಪ್ರೈಸಲ್ಲಿ ಚಾರ್ಜ್ ಮಾಡ್ತಾನೆ. ನೆಕ್ಸ್ಟು ಪ್ರಮೋಷನ್ ಕಾಸ್ಟ್. ಇವಾಗ ನಿಮಗೆ ಗೊತ್ತಿದೆ ಅನಿಸುತ್ತೆ, ಅಡ್ವರ್ಟೈಸಿಂಗ್ ಇರ್ಬೋದು, ಸೇಲ್ಸ್ ಪ್ರಮೋಷನ್ ಇರ್ಬೋದು, ಮಾರ್ಕೆಟಿಂಗು ಇಲ್ಲೇ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಇದೆಲ್ಲ ಏನು? ಇಂಟರ್ನಲ್ಲು, ಆರ್ಗನೈಸೇಷನ್ ಒಳಗಡೆ ಆಗೋದು. ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂದರೆ ಡಿಮ್ಯಾಂಡು. ಡಿಮ್ಯಾಂಡ್ ಮೇಲೇ ನಾವು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಮತ್ತು ಪ್ರೈಸ್ನ ಇಡೋದು. ಇವಾಗ ಡಿಮ್ಯಾಂಡ್ ಜಾಸ್ತಿ ಇದ್ದರೆ ನಾವು ಜಾಸ್ತಿ ಪ್ರೈಸ್ನ ಇಸ್ಕೋಬೋದು, ಅದೇ ಡಿಮ್ಯಾಂಡ್ ಕಮ್ಮಿ ಇದ್ದರೆ ತೊಗೊಳೋದಕ್ಕಾಗಲ್ಲ. ನೆಕ್ಸ್ಟು ಎಕ್ಸ್ಟೆಂಡ್ ಆಫ್ ಕಾಂಪಿಟೇಷನ್. ಎಕ್ಸ್ಟೆಂಡ್ ಆಫ್ ಕಾಂಪಿಟೇಷನ್ ಅಂದರೆ ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾಗ ನಾವು ಕಮ್ಮಿ ಚಾರ್ಜ್ ಮಾಡಬೇಕಾಗುತ್ತೆ, ಅದೇ ಕಾಂಪಿಟೇಟರ್ಸ್ ಕಮ್ಮಿ ಇದ್ದಾಗ ನಾವು ಜಾಸ್ತಿ ಚಾರ್ಜಸ್ನ ತೊಗೋತೀವಿ. ಆಮೇಲೆ ನೆಕ್ಸ್ಟು ಕನ್ಸ್ಯೂಮರ್ಸ್ ಮೇಲೆ ನಾವು ಪ್ರೈಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಯಾವ ಥರ ಕನ್ಸ್ಯೂಮರ್ಸ್ ಇರ್ತಾರೆ? ಪ್ರೈಸ್ ಸೆನ್ಸಿಟಿವ್ ಕನ್ಸ್ಯೂಮರ್ಸು, ಲೆಸ್ ಪ್ರೈಸ್ ಸೆನ್ಸಿಟಿವ್. ಪ್ರೈಸ್ ಸೆನ್ಸಿಟಿವ್ ಕನ್ಸ್ಯೂಮರ್ಸ್ ಅಂದರೆ ಅದು ಎಷ್ಟೇ ಬೆಲೆ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ, ಎಷ್ಟು 1000 ರೂಪಾಯಿ ಓಕೆ ಕೊಡು ಅಂತ ತೊಗೋತಾರೆ. ಬಟ್ ಲೆಸ್ ಪ್ರೈಸ್ ಸೆನ್ಸಿಟಿವ್ ಅಂದರೆ 1000 ರೂಪಾಯಿ ಇಲ್ಲ, ಒಂದು 200-300 ರೂಪಾಯಿದಿದ್ದರೆ ಕೊಡಿ ಅಂದರೆ ಇವು ಇಲ್ಲಿ ಬಾರ್ಗೇನ್ ಮಾಡಲ್ಲ, ಅಂದರೆ ಅವರೇ ಕಮ್ಮಿ ಕ್ವಾಲಿಟಿ ಅಂಥದ್ದು ಕಮ್ಮಿ ದುಡ್ಡಿಂದು ತೊಗೊಳ್ತಾರೆ. ನೆಕ್ಸ್ಟು ಎಕನಾಮಿಕ್ ಕಂಡೀಷನ್. ಎಕನಾಮಿಕ್ ಕಂಡೀಷನ್ ಮೇಲೆ ಅಂದರೆ ಗೌರ್ಮೆಂಟವ್ರು ಹೇಳಿರ್ತಾರೆ, ಇಷ್ಟು ಇದೊಂದು ಬೌಂಡ್ರಿ ಲೈನ್ ಇರುತ್ತೆ, ಇದಕ್ಕಿಂತ ಜಾಸ್ತಿ ನೀವು ಕೆಲವೊಂದು ಪ್ರಾಡಕ್ಟಿಗೆಲ್ಲನೂ ಚಾರ್ಜ್ ಮಾಡೋಂಗಿಲ್ಲ. ಈಗ ಶುಗರು, ಕೆರೋಸಿನ್ನು, ಗ್ರಾಸರೀಸು
ಇದೆಲ್ಲ ಅವರು ತೊಗೊಳ್ಳೋ ಹಾಗಿಲ್ಲ. ಇವಾಗ ಗೊತ್ತಾಯ್ತಲ್ಲ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರು. ಸೊ ಈ ಥರ್ಡ್ ಚಾಪ್ಟರು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ 4th ಚಾಪ್ಟರ್ ನೋಡೋಣ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರಾಡಕ್ಟ್ ಲೈಫ್ ಸೈಕಲ್. ಪ್ರಾಡಕ್ಟ್ ಲೈಫ್ ಸೈಕಲ್ ಅಂದರೆ ಒಂದು ಪ್ರಾಡಕ್ಟಿನ ಲೈಫ್ ಸೈಕಲ್ ಹೇಗಿರುತ್ತೆ. ಇವಾಗ ನೀವು ಕೆಳಗಿಂದ ನೋಡ್ತೀರ ಅನಿಸುತ್ತೆ. ಒಂದು ಸ್ಕ್ವೇರ್ ಟೈಪ್ ಅಂದರೆ ಫಸ್ಟು ಕೆಳಗಿಂದ ಮೇಲೆ ಹೋಗುತ್ತೆ ಮತ್ತು ಕೆಳಗೆ ಬರುತ್ತಲ್ವ, ಆ ಥರ. ಇದರಲ್ಲಿ ನಿಮಗೆ 4 ಸ್ಟೇಜಸ್ ಇರುತ್ತೆ. ಫಸ್ಟು ಇಂಟ್ರಡಕ್ಷನು, ಗ್ರೋತು, ಮೆಚ್ಯೂರಿಟಿ, ಡಿಕ್ಲೈನ್. ಅಂದರೆ ಫಸ್ಟು ಏನಂದರೆ ಪ್ರಾಡಕ್ಟ್ನ ನೀವು ಇಂಟ್ರಡ್ಯೂಸ್ ಮಾಡ್ತೀರ ಮಾರ್ಕೆಟಲ್ಲಿ. ಸೊ ಏನಾಗುತ್ತೆ, ಕೆಳಗಿಂದ ಮೇಲೆ ಹೋಗುತ್ತೆ ಅದು ಲೈನು. ಹೇಗಂದರೆ ಏನು, ನೀವು ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದಿದ ತಕ್ಷಣ ಎಲ್ಲ ಕಸ್ಟಮರ್ಸ್ ನನಗೆ ಬೇಕು ಅಂತ ತೊಗೊಳ್ಳೋದಿಲ್ಲ. ಪ್ರಾಡಕ್ಟ್ ಅವಾಗದು ಲಾಂಚ್ ಆಗಿರುತ್ತೆ. ಸೊ ಜಾಸ್ತಿ ಪ್ರಮೋಷನು, ಆ್ಯಡ್ಸು ಈ ಥರದ್ದೆಲ್ಲ ಮಾಡಬೇಕಾಗುತ್ತೆ. ಕಾಸ್ಟು ಜಾಸ್ತಿ ಖರ್ಚಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ಪ್ರಾಫಿಟ್ ಕಮ್ಮಿ ಇರುತ್ತೆ. ಮಾರ್ಕೆಟಿಂಗ್ ಜಾಸ್ತಿ ಮಾಡ್ತೀವಿ ಇಂಟ್ರಡಕ್ಷನಲ್ಲಿ. ಇವಾಗ ನೀವು ನೋಡಿರ್ಬೋದು ಅನಿಸುತ್ತೆ, ಎಲೆಕ್ಟ್ರಿಕ್ ಸ್ಕೂಟರ್ ಬಂತಲ್ವ, ಸ್ಟಾರ್ಟಿಂಗ್ ಮಾರ್ಕೆಟಲ್ಲಿ ಲಾಂಚ್ ಆದಾಗ ಯಾರೂ ಅಷ್ಟು ಪರ್ಚೇಸೇ ಮಾಡಿಲ್ಲ. ಸೊ ಅದು ಓಡಬೇಕಂದ್ರೆ ಎಷ್ಟು ದಿನ ಬೇಕಾಗುತ್ತೆ, ಮಿನಿಮಮ್ 1 to 2 years ನಿಮ್ಮ ತಲೆಯಲ್ಲಿ ಕುತ್ಕೋಬೇಕು ಅದೊಂದು ಬ್ರ್ಯಾಂಡ್ ನೇಮು. ಓಕೆನಾ, ಆ ಥರ ಓಡಿಸ್ಬೇಕು ಚೆನ್ನಾಗಿ. ಆವಾಗಲೇ ಪ್ರಾಡಕ್ಟು ಮಾರ್ಕೆಟಿಗೆ ಬರೋಕ್ಕಾಗೋದು. ಫಸ್ಟ್ ಏನು ಇಂಟ್ರಡಕ್ಷನು. ಸೊ ಇಲ್ಲೇನಾಗುತ್ತೆ ಅಂದರೆ ಪ್ರಾಫಿಟ್ ಸಖತ್ ಲೋ ಇರುತ್ತೆ, ಯಾರು ಏನು ಪರ್ಚೇಸೇ ಮಾಡ್ತಾರಲ್ಲ ಪ್ರಾಡಕ್ಟ್ನ. ನೆಕ್ಸ್ಟ್ ಬಂದು ಗ್ರೋತು. ಅವಾಗೇನಾಗುತ್ತೆ ಅಂದರೆ ಸ್ವಲ್ಪ ಪ್ರಾಡಕ್ಟು ಗ್ರೋ ಆಗೋದು ಸ್ಟಾರ್ಟ್ ಆಗುತ್ತೆ. ಪ್ರಾಡಕ್ಟ್ ಏನಾಗುತ್ತೆ ಎಲ್ಲ ಆವಾಗ ಸ್ವಲ್ಪ ಎಲ್ಲರಿಗೂ ಗೊತ್ತಾಗುತ್ತೆ. 1 ವರ್ಷ ಆದಮೇಲೆ ಯಾವುದೋ ಇದು ಪ್ರಾಡಕ್ಟ್ ಬಂದಿದೆ, ಚೆನ್ನಾಗಿದೆ, ಇದು ಯೂಸ್ ಮಾಡಿದ್ಮೇಲೂ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗ್ತಾಯಿಲ್ಲ, ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಅಂತ ಎಲ್ಲ ಏನಾಗುತ್ತೆ, ನಿಮಗೆ ಆ ಪ್ರಾಡಕ್ಟ್ನ ಸ್ವಲ್ಪ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರ ನೀವು. ಆಮೇಲೆ ಏನಾಗುತ್ತೆ, ಮೆಚ್ಯೂರಿಟಿ. ಏನಂದರೆ ಸಖತ್ತಾಗಿ ಓಡೋದು ಸ್ಟಾರ್ಟ್ ಆಗಿಬಿಡುತ್ತೆ ಪ್ರಾಡಕ್ಟು. ಪ್ರತಿಯೊಬ್ಬರು ಅದೇ ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತಾರೆ. ಮದುವೆ ಮನೆ ಎಲ್ಲ ಕಡೆನೂ ಅದೇ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಸೊ ಏನಾಗುತ್ತೆ, ಆವಾಗ ನಿಮಗೆ ಸೇಲ್ಸು ಜಾಸ್ತಿ ಆಗುತ್ತೆ, ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತಾರೆ ಅನಿಸುತ್ತೆ, ಸಮ್ಮರ್ ಸೀಸನಲ್ಲಂತೂ ಕೋಕೋ-ಕೋಲಾ ಸಖತ್ತಾಗಿ ಓಡುತ್ತೆ. ಓಕೆನಾ, ಅದೇ ಸಖತ್ತಾಗಿ ಮೆಚ್ಯೂರಿಟಿ ಲೆವೆಲಲ್ಲಂತೂ ಪ್ರಾಡಕ್ಟು ಚೆನ್ನಾಗಿ ಸೇಲ್ ಆಗ್ತಿರುತ್ತೆ ಮತ್ತು ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದು ಡಿಕ್ಲೈನ್. ಅಂದರೆ ಇವಾಗ ನೋಡಿ, ಫಸ್ಟು ಇಂಟ್ರಡಕ್ಷನು, ಗ್ರೋತು, ಮೆಚ್ಯೂರಿಟಿ, ಲಾಸ್ಟಲ್ಲಿ ಡಿಕ್ಲೈನ್. ಇದು ಯಾಕೆ ಅಂದರೆ ಇದ್ದಕ್ಕಿದ್ದಂಗೆ ಜನ ಚೇಂಜಸ್ ಕೇಳ್ತಾ ಹೋಗ್ತಾರೆ. ಚೇಂಜಸ್ ಕೇಳ್ತಾರೆ ಅಂದರೆ ಅವಾಗ ಏನಾಗುತ್ತೆ, ಪ್ರಾಡಕ್ಟ್ ಕಂಪ್ಲೀಟಾಗಿ ಬಿದ್ದೋಗ್ಬಿಡುತ್ತೆ ಒಂದು ಪ್ರಾಡಕ್ಟು. ಇವಾಗ ತುಂಬ ಜನ ನೀವೇ ನೋಡಿರ್ತೀರ ಅನಿಸುತ್ತೆ, ಅಕ್ಕಿ ಬೇಳೆ ಎಲ್ಲ ನೆನೆಸ್ಬಿಟ್ಟು ದೋಸೆ ಮಾಡೋ ಜನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇನ್ಸ್ಟೆಂಟನ್ನ ಯೂಸ್ ಮಾಡ್ತಾರೆ. ತಕ್ಷಣ ಪ್ಯಾಕ್ಡ್ ಆಗಿರುತ್ತೆ, ಅದು ತೊಗೊಬಂದು ಮಾಡಿಬಿಡ್ತೀವಿ. ಸೊ ಏನಾಗುತ್ತೆ ಅಂದರೆ ಡಿಕ್ಲೈನಲ್ಲಿ ಆ ಪ್ರಾಡಕ್ಟ್ ಕಂಪ್ಲೀಟಾಗಿ ಒಂದು ಅಪ್ಡೇಟ್ ಆಗಬೇಕು, ಇಲ್ಲ ಹೊಸ ವರ್ಷನ್ ತೊಗೋಬೇಕು, ಇಲ್ಲಾಂದರೆ ಸೈಡಾಗಿ ಹಾಗೆ ಹೋಗ್ಬಿಡುತ್ತೆ. ಸೊ ಇದೇನು ಪ್ರಾಡಕ್ಟ್ ಲೈಫ್ ಸೈಕಲ್.